ಹಲೋ ವ್ಯೂವರ್ಸ್, ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದ್ರೆ ನಮಗೆ ಹೊಸ ವರ್ಷ ಶುರುವಾಗಿದೆ. ಜೊತೆಗೆ ನಮ್ಮ RCB ಅವರು CSK ಅವ್ರ ಮೇಲೆ ವಿನ್ ಕೂಡ ಆಗಿದ್ದಾರೆ. ಇದೇ ಸಂತೋಷದಲ್ಲಿ ಒಂದು ಹೊಸ ಕಂಟೆಂಟ್ ನ ತಂದಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈ ವಿಡಿಯೋನ ಮಾಡ್ತಾ ಇರೋದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ. ಯಾವ ಡೈರೆಕ್ಟರ್ನೇ ಆಗಲಿ ನಾನು ಪರ್ಸನಲಿ ಈ ವಿಡಿಯೋದಲ್ಲಿ ಡಿಗ್ರೇಡ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದನೇ ನೋಡಿ. ಮಗಧೀರ ಸಿನಿಮಾಗೆ ನಮ್ಮ ಕನ್ನಡದ ಒಂದು ಸಿನಿಮಾ ಇನ್ಸ್ಪಿರೇಷನ್ ಅಂತ ಗೊತ್ತಾಗಿ ನನಗೆ ಫಸ್ಟ್ ಆಫ್ ಆಲ್ ಸರ್ಪ್ರೈಸ್ ಆಯಿತು. ಅದರಲ್ಲೂ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರೋ ರಾಜ ನನ್ನ ರಾಜ ಈ ಮೂವಿಗೆ ಇನ್ಸ್ಪಿರೇಷನ್ ಅಂತೆ. ಇದನ್ನ ನಾನು ಹೇಳ್ತಿಲ್ಲ, ಆ ಸ್ಟೋರಿ ಬರೆದಿರೋ ವಿಜೇಂದ್ರ ಪ್ರಸಾದ್ ಮೀನ್ಸ್ ರಾಜಮೌಳಿ ಅವರ ಡ್ಯಾಡಿನೇ ಹೇಳಿರೋದು. ಯಾವ ರೀತಿ ಇನ್ಸ್ಪಿರೇಷನ್ ಅಂತಂದ್ರೆ, ಈ ಮೂವಿಲಿ ರಾಜ್ಕುಮಾರ್ ಅವರು ಆರತಿ ಅವ್ರಿಗೆ ಒಂದು ಫೇಕ್ ಫ್ಲಾಶ್ ಬ್ಯಾಕ್ ನ ಹೇಳಿ ನಾವಿಬ್ರು ಪುನರ್ಜನ್ಮದ ಲವ್ವರ್ಸ್, ನೀನು ನನ್ನ ಪುನರ್ಜನ್ಮದ ಲವ್ವರ್ ಆಗಿದೆ ಅಂತ ಹೇಳೋ ಪೋರ್ಷನ್ ನ ನಮ್ಮ SS ರಾಜಮೌಳಿ ಅವರು ಕಾಪಿ ಮಾಡಿ ಮಗಧೀರ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಸೀನ್ಸ್ ಗಳಿಗೆ ಅಳವಡಿಸ್ಕೊಂಡಿದ್ದಾರೆ. SS ರಾಜಮೌಳಿ ಅವರು 1000 ಕೋಟಿ ಪಿಕ್ಚರ್ ಮಾಡಿರ್ಬೋದು, ಬಟ್ ಎಷ್ಟೋ ಪಿಕ್ಚರ್ ಗಳಿಂದ ಸೀನ್ಸ್ ಗಳನ್ನ ಕದ್ದಿದ್ದಾರೆ ಅಂತ ಈ ಮೂವಿ ನೋಡಿದ್ಮೇಲೆ ಗೊತ್ತಾಗಿತ್ತು. ಜಸ್ಟ್ ಫಸ್ಟ್ ಹಾಫ್ ನ ಮಾತ್ರ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಆದ್ರೆ ಈ ಪಿಕ್ಚರ್ 80% ಇಂಗ್ಲಿಷ್ ಅಲ್ಲಿ ಇರೋ ಜಾಕಿ ಚಾನ್ ಅವರ ಮೂವಿ ದ ಮಿತ್ ಇಂದನೇ ಫುಲ್ ಇನ್ಸ್ಪೈರ್ ಆಗಿರೋದು. ಅದರಲ್ಲಿ ತುಂಬಾನೇ ಸಿಮಿಲಾರಿಟೀಸ್ ಗಳನ್ನ ನಾವು ಈ ಮಿತ್ ಅಂಡ್ ಮಗಧೀರದಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಹೀರೋಗೆ ಪರ್ಟಿಕ್ಯುಲರ್ ಒಂದ್ ಟೈಮಲ್ಲಿ ಮಾತ್ರನೇ ಅವನ್ ಪುನರ್ಜನ್ಮದ ಸೀನ್ಸ್ ಗಳು ನೆನಪಾಗೋದಾಗಿರ್ಬೋದು, ಇಲ್ಲ ಒಬ್ಬ 100 ಜನರ ಜೊತೆ ಹೋರಾಡೋ ಸೀನ್ ಇರ್ಬೋದು. ಆ ಸೀನ್ಸ್ ಗಳನ್ನ ನೀವು ಕುತ್ಕೊಂಡು ಪ್ಯಾರಲಲ್ ಆಗಿ ನೋಡಿದ್ರೆ ಎರಡಕ್ಕೂ ವ್ಯತ್ಯಾಸನೇ ಇಲ್ಲ ಅಂತ ನಿಮಗೆ ಅನ್ಸುತ್ತೆ. ಆ ತರ ಈ ಪಿಕ್ಚರ್ ಇಂದ ಕಾಪಿನ ಇವ್ರು ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ವಿಡಿಯೋ ಕ್ಲಿಪ್ ಹಾಕಕ್ಕಾಗಲ್ಲ, ಯಾಕೆಂದ್ರೆ ಕಾಪಿರೈಟ್ ಸ್ಟ್ರೈಕ್ ಹಾಕಿ ನನ್ನ ಚಾನಲ್ ನ ಕೂಡಿಸ್ಬಿಡ್ತಾರೆ. ರಾಜ ನನ್ನ ರಾಜ ಕನ್ನಡ ಮೂವಿ ಮತ್ತೆ ಜಾಕಿ ಚಾನ್ ಅವರ ದ ಮಿತ್ ಮೂವಿ ಎರಡನ್ನು ಮಿಕ್ಸ್ ಮಾಡಿ ರುಬ್ಬಿ ಮಸಾಲೆ ಎರೆದು ಮಾಡಿರೋ ಮೂವಿನೇ ಮಗಧೀರ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ನವಗ್ರಹ. ಗೊತ್ತು ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು, ಏನೋ ಮಾತಾಡ್ತಾ ಇದೆಯಾ ನೀನು, ನವಗ್ರಹ ಬಂದು ಪ್ಯೂರ್ ಸೌಮೇಕ್ ಮೂವಿ, ಅದನ್ನ ಯಾವ ಪಿಕ್ಚರ್ ಇಂದನೂ ಕಾಪಿ ಮಾಡಿಲ್ಲ, ನಾವು ನೋಡಿದೀವಿ ಅಂತ. ಬಟ್ ಕರೆಕ್ಟ್ ಆಗಿ ಕುತ್ಕೊಂಡು ಯೋಚನೆ ಮಾಡಿ, ನವಗ್ರಹದ ಮೂಲ ಪಾಯಿಂಟ್ ಏನು, ಒಂದು ಗ್ಯಾಂಗ್ ಏನಿರುತ್ತೆ ಅವರೆಲ್ಲರೂ ಬಂದು ನಮ್ಮ ಆಂಟಿಕ್ ಪೀಸ್ ಆಗಿರುವಂತಹ ಅಂಬಾರಿನ ಕದಿಯೋದು. ಸೊ ಇದು ಬಂದು ಒಂದು ರಾಬರಿ ಸ್ಟೋರಿ. ನೀವು ಹೇಳ್ಬೋದು, ಆ ರಾಬರಿ ಸ್ಟೋರಿ ಕನ್ನಡದಲ್ಲಿ ತುಂಬಾನೇ ಬಂದಿದೆ, ಅದನ್ನ ಯಾಕೆ ನೀನು ನವಗ್ರಹನ ಅದರಿಂದನೇ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ ಅಂತ. ನಾನು ಇಲ್ಲಿ ಹೇಳ್ತಿರೋದು ಕಾನ್ಸೆಪ್ಟ್ ವೈಸ್ ಅಲ್ಲ, ಸೀನ್ ವೈಸ್. ನಾನು ಹೇಳ್ತಾ ಇರೋದು 100% ಇವರು ಧೂಮ್ ಮೂವಿಯಿಂದನೇ ಕಾಪಿ ಮಾಡಿದ್ದಾರೆ ಅಂತ ಅಲ್ಲ. ಒಂದು 60 to 65% ಧೂಮ್ ಮತ್ತೆ ಕನ್ನಡದ ನವಗ್ರಹ ಎರಡು ಒಂದ್ ಸ್ವಲ್ಪ ಸಿಮಿಲರ್ ಅಂತ ಅನ್ಸುತ್ತೆ. ಕರೆಕ್ಟ್ ಆಗಿ ಸೂಕ್ಷ್ಮವಾಗಿ ನೋಡಿ. ಆ ಮೂವಿಲು ಒಬ್ಬ ಇನ್ನೋಸೆಂಟ್ ಆಗಿರೋನ್ನ ಹನಿ ಟ್ರ್ಯಾಪ್ ಮಾಡಿನೇ ಅವ್ರ ಗ್ಯಾಂಗಿಗೆ ಜಾಯಿನ್ ಆಗೋ ತರ ಮಾಡೋದು. ಕನ್ನಡದಲ್ಲೂ ಪಾಪ ನಮ್ ಕ್ಯಾಡ್ಬರೀಸ್ ಹನಿ ಟ್ರ್ಯಾಪ್ ಮಾಡಿನೇ ಇವರೆಲ್ಲ ಅವ್ರ ಗ್ಯಾಂಗಿಗೆ ಸೇರಿಸ್ಕೊಳ್ಳೋದು. ಧೂಮ್ಗಿಂತನೂ 1980s ಅಲ್ಲಿ ಬಂದಿರೋಂತಹ ಒಂದು ಮೂವಿ ಮಹಾಪ್ರಚಂಡರು ಅನ್ನೋದು 90% ನವಗ್ರಹ ತರನೇ ಇದೆ. ಅದ್ರ ಜೊತೆಗೆ ಧೂಮ್ ಕ್ಲೈಮ್ಯಾಕ್ಸ್ ನ ಮತ್ತೆ ನವಗ್ರಹ ಕ್ಲೈಮ್ಯಾಕ್ಸ್ ನ ನೀವು ನೋಡಿದ್ರೆ ಎರಡು ಸೇಮು ಸಿಮಿಲರ್ ಆಗಿದೆ. ಇನ್ನು ಈ ಮಹಾಪ್ರಚಂಡರ ವಿಷಯಕ್ಕೆ ಬಂದ್ರೆ ಅದಂತೂ 80% ನವಗ್ರಹ ತರನೇ ಇದೆ. ನಾನು ತುಂಬಾ ಹೇಳೋದಕ್ಕೆ ಹೋಗೋದಿಲ್ಲ. ಈ ಮೂವಿಗಳು ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಆಗಿದೆ. ಆ ಮೂವಿನ ನೀವು ಒಂದ್ಸಲ ನೋಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಶೇರ್ ಮಾಡಿರೋದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಎಲ್ರಿಗೂ ಅವ್ರವ್ರದೇ ಆದಂತ ಒಪಿನಿಯನ್ ಇರುತ್ತೆ. ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.